ಪ್ರಧಾನಿ ಮೋದಿ ಆಗಮನದ ಸಂದರ್ಭದಲ್ಲಿ ದೊಡ್ಡ ಸಂಚಲನ ರೂಪಿಸಲಾಗಿದೆ. ಮೋದಿ ತೆರಳುವಂತಹ ರಸ್ತೆಯಲ್ಲಿ ತಪ್ಪಿದೆ ಬಹುದೊಡ್ಡ ದುರಂತ. ಮೋದಿ ಬೆಂಗಳೂರಿಗೆ ಬರುವ ಮುನ್ನವೇ ತಪ್ಪಿದೆ ದೊಡ್ಡ ದುರಂತ. ನಮೋ ಸಂಚರಿಸುವಂತಹ ಮಾರ್ಗದಲ್ಲಿ ಜಿಲೆಟಿನ್ ಕಡ್ಡಿ ಪತ್ತೆಯಾಗಿದೆ. ಜಿಲೆಟಿನ್ ಕಡ್ಡಿಗಳು ಪತ್ತೆ. ಮೋದಿ ಪ್ರಯಾಣಕ್ಕೆ ಇದೀಗ ಆತಂಕ ಎದುರಾಗಿರುವಂಥದ್ದು. ರಸ್ತೆ ಸ್ಯಾನಿಟೈಸ್ ಮಾಡುವಂತಹ ಸಂದರ್ಭದಲ್ಲಿ ಪತ್ತೆಯಾಗಿದೆ ಜಿಲೆಟಿನ್ ಕಡ್ಡಿ. ತಾತಾಗುಣಿ ಬ್ರಿಡ್ಜ್ ಬಳಿಯಲ್ಲಿ ಈ ಜಿಲೆಟಿನ್ ಕಡ್ಡಿ ಪತ್ತೆಯಾಗಿರುವಂಥದ್ದು. ನಡು ರಸ್ತೆಯಲ್ಲಿ 2 ಜಿಲೆಟಿನ್ ಕಡ್ಡಿಯನ್ನ ಬಿಸಾಕಿರುವಂತಹ ವ್ಯಕ್ತಿ. ಪ್ರಧಾನಿ ಮೋದಿ ಆಗಮನದ ಸಂದರ್ಭದಲ್ಲಿ ದೊಡ್ಡ ಸಂಚಲನ ರೂಪಿಸಲಾಗಿದೆ. ವಿಚಾರಣೆ ಕೂಡ ನಡೀತಾ ಇದೆ. ಒಬ್ಬ ವ್ಯಕ್ತಿಯನ್ನ ಅರೆಸ್ಟ್ ಮಾಡಲಾಗಿದೆ. ಪ್ರಧಾನಿ ಮೋದಿ ತೆರಳುವಂತಹ ರಸ್ತೆಯಲ್ಲಿ ತಪ್ಪಿದೆ ಭಾರೀ ದೊಡ್ಡ ದುರಂತ. ಮೋದಿ ಬೆಂಗಳೂರಿಗೆ ಬರೋದಕ್ಕೂ ಮುನ್ನವೇ ತಪ್ಪಿದೆ ದುರಂತ. ನಮೋ ಸಂಚರಿಸುವಂತಹ ಮಾರ್ಗದಲ್ಲಿ ಜಿಲೆಟಿನ್ ಕಡ್ಡಿ ಪತ್ತೆಯಾಗಿದೆ. ಮೋದಿ ಪ್ರಯಾಣಕ್ಕೆ ಇದೀಗ ಆತಂಕ ಎದುರಾಗ್ತಾ ಇರುವಂಥದ್ದು. ಜಿಲೆಟಿನ್ ಕಡ್ಡಿಗಳು ಪತ್ತೆಯಾಗ್ತಾ ಇದೆ. ರಸ್ತೆ ಸ್ಯಾನಿಟೈಸ್ ಮಾಡುವಂತಹ ಸಂದರ್ಭದಲ್ಲಿ ಜಿಲೆಟಿನ್ ಕಡ್ಡಿ ಪತ್ತೆಯಾಗಿರುವಂಥದ್ದು. ತಾತಾಗುಣಿ ಬ್ರಿಡ್ಜ್ ಬಳಿಯಲ್ಲಿ ಪತ್ತೆಯಾಗಿದೆ ಜಿಲೆಟಿನ್ ಕಡ್ಡಿಗಳು. ನಡು ರಸ್ತೆಯಲ್ಲೇ 2 ಜಿಲೆಟಿನ್ ಕಡ್ಡಿಯನ್ನ ಬಿಸಾಕಿರುವಂತಹ ವ್ಯಕ್ತಿ. ಎಷ್ಟೇ ಮುನ್ನೆಚ್ಚರಿಕೆ ಕ್ರಮಗಳನ್ನ ತೆಗೆದುಕೊಂಡ್ರು, ಎಷ್ಟೇ ಸೆಕ್ಯೂರಿಟಿಯನ್ನ ಇಟ್ಟರೂ ಕೂಡ ಒಬ್ರು ಪ್ರಧಾನಿ ಬರ್ತಾ ಇದ್ದಾರೆ ಅನ್ನುವಂತಹ ಒಂದು ಸಂದರ್ಭದಲ್ಲಿ ಸಾಕಷ್ಟು ಮುನ್ನೆಚ್ಚರಿಕೆ ಕ್ರಮಗಳನ್ನ ತೆಗೆದುಕೊಳ್ಳಲಾಗುತ್ತೆ. ಬ್ಯಾರಿಕೇಡ್ಗಳನ್ನ ಹಾಕೋದಾಗಿರ್ಬೋದು, ಕಂಪ್ಲೀಟ್ ಆಗಿ ಶ್ವಾನಗಳನ್ನು ಕೂಡ ಬಿಟ್ಬಿಟ್ಟು ಕಂಪ್ಲೀಟ್ ಎಲ್ಲಿ ಏನಿದೆ, ಏನಾದರೂ ಸಮಸ್ಯೆ ಇದೆ ಎಲ್ಲವನ್ನು ಕೂಡ ತನಿಖೆ ಮಾಡಲಾಗುತ್ತೆ. ಮೋದಿ ಬರುವ ಮುನ್ನ ಸ್ಫೋಟ ನಡೆಸುವುದಕ್ಕೆ ನಡೆದಿದ್ದ ಸಂಚು ಹಾಗಾದ್ರೆ ಬೆಳಗ್ಗೆಯೇ ಜಿಲೆಟಿನ್ ಕಡ್ಡಿ ತಂದು ಎಸೆದಿದ್ರ ಆಗಂತುಕರು. ದೊಡ್ಡ ಅನಾಹುತ ಸೃಷ್ಟಿಸುವುದಕ್ಕೆ ನಡೆದಿದ್ದ ಸಂಚು. ಪ್ರಧಾನಿ ಬರುವಾಗ ಸ್ಫೋಟಿಸುತ್ತೇನೆ ಎಂದು ಆಗಂತುಕನ ಕರೆ ಬಂದ ದಿನವೇ ಪತ್ತೆಯಾಗಿರುವಂತಹ ಜಿಲೆಟಿನ್ ಕಡ್ಡಿಗಳು. ಕರೆ ಮಾಡಿರುವಂತಹ ವ್ಯಕ್ತಿಯನ್ನ ಬಂಧಿಸಿದ್ದಾರೆ ಪೊಲೀಸರು. ಆಗಂತುಕನ ವಿಚಾರಣೆಯನ್ನು ನಡೆಸ್ತಾ ಇದ್ದಾರೆ ಕೋರಮಂಗಲ ಪೊಲೀಸರು. ತನಿಖೆ ವೇಳೆ ಮಾನಸಿಕ ಅಸ್ವಸ್ಥ ಎಂಬ ವಿಷಯ ಕೂಡ ಬಯಲಿಗೆ ಬಂದಿದೆ. ಮೋದಿ ಬರೋದಕ್ಕೂ ಮುಂಚೆಯೇ ಸ್ಫೋಟಿಸೋದಕ್ಕೆ ಸಂಚು ನಡೆದಿತ್ತ ಹಾಗಾದ್ರೆ ಬಿಫೋರ್ ದಟ್ ಕರೆ ಕೂಡ ಬಂದಿರುತ್ತೆ. ಪ್ರಧಾನಿ ಬರುವಂತಹ ಸಂದರ್ಭದಲ್ಲಿ ಸ್ಫೋಟಿಸ್ತೀನಿ ಅಂತ ಹೇಳ್ಬಿಟ್ಟು ಆಗಂತುಕ ಕರೆ ಮಾಡಿ ಹೇಳಿರ್ತಾನೆ. ಅದೇ ದಿನ ಜಿಲೆಟಿನ್ ಕಡ್ಡಿಗಳು ಪತ್ತೆಯಾಗಿದೆ. ಮೋದಿ ಭದ್ರತೆಯ ಹಂತ ನೋಡ್ತಾ ಹೋಗೋದಾದ್ರೆ FN 2000 ಅಸ್ಲಾಟ್ ರೈಫಲ್ ಕೂಡ, ಇನ್ನ FN P90 ಸಬ್ ಮಷಿನ್ ಗನ್ ಕೂಡ ನೀಡಿರ್ತಾರೆ. SPGಯ ಕಮಾಂಡೋಗಳು ಕೂಡ ಜೊತೆಲಿರ್ತಾರೆ. ಸೊ ಮೋದಿ ಭದ್ರತೆಯ ಹಂತ ಒಂದು. ಸೊ ಎಷ್ಟು ಫೆಸಿಲಿಟೀಸ್ ಇರುತ್ತೆ, ಹೇಗೆಲ್ಲ ಸೆಕ್ಯೂರಿಟೀಸ್ ಇರುತ್ತೆ ಅನ್ನುವಂಥದ್ದು. ಇನ್ನು ಮೋದಿ ಭದ್ರತೆಯ ಹಂತ ಎರಡನೇ ಹಂತದಲ್ಲಿ ಸ್ಪೆಷಲ್ ಇರುತ್ತೆ. ಗರುಡ ಕಮಾಂಡೋ ಫೋರ್ಸಸ್ ಯೋಧರು ಕೂಡ ಇರ್ತಾರೆ. ದೊಡ್ಡ ಸಂಖ್ಯೆಯಲ್ಲಿ ಪ್ಯಾರಾಮಿಲಿಟರಿ ಫೋರ್ಸ್ ಕೂಡ ಇರುತ್ತೆ. ಎರಡನೇ ಹಂತದಲ್ಲಿ ಸ್ಪೆಷಲ್ ಕಮಾಂಡೋ ಕೂಡ ಜೊತೆಲಿರ್ತಾರೆ. ಇನ್ನು ಮೋದಿ ಭದ್ರತೆಯ ಹಂತ 3 ನೋಡ್ತಾ ಹೋಗೋದಾದ್ರೆ ಸ್ಥಳೀಯ ಮಟ್ಟದ ಸಾವಿರಾರು ಪೊಲೀಸರ ಭದ್ರತೆ ಇರುತ್ತೆ. ಈ ಪೊಲೀಸರು ಜನರನ್ನ ನಿಯಂತ್ರಣ ಮಾಡ್ತಾರೆ. ಸಣ್ಣ ಅನುಮಾನ ಬಂದರೂ ಕೂಡ ಪೊಲೀಸರು ಅಲರ್ಟ್ ಆಗ್ತಾರೆ. ಇನ್ನ ಮೋದಿ ಭದ್ರತೆಯ ಹಂತ 4 NSGಯ ಕಮಾಂಡೋ ಬಳಿ ಕಾರ್ನರ್ ಶಾಟ್ ಗನ್ ಇರುತ್ತೆ. NSG ಕಮಾಂಡೋ ಬ್ಯಾಲಿಸ್ಟಿಕ್ ಬ್ರೀಫ್ ಕೇಸ್ ಹೊಂದಿರ್ತಾರೆ. NSGಯ 100ಕ್ಕೂ ಅಧಿಕ ಕಮಾಂಡೋ ಕೂಡ ಜೊತೆಲಿರ್ತಾರೆ. ಸೊ ಹೀಗೆ 4 ಹಂತಗಳ ಸೆಕ್ಯೂರಿಟಿಯನ್ನ ನಮೋಗೆ ಒದಗಿಸಿಕೊಡಲಾಗಿರುತ್ತೆ. . 1 2 3 4
ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ವಿವೇಕ್ ಡೆಸ್ಕ್ ಲೈವ್ ನಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ವಿವೇಕ್, ಎಷ್ಟೆಲ್ಲ ಭದ್ರತೆಗಳ ನಡುವೆಯೂ ಕೂಡ ಈ ರೀತಿಯಾದಂತಹ ಒಂದು ಬೆಳವಣಿಗೆ ಆಗಿದೆ ಅಂತ ಹೇಳಿದ್ರೆ ನಿಜಕ್ಕೂ ಒಂದು ರೀತಿಯಾಗಿ ಭಯವಾಗುತ್ತೆ. ಸೊ ಒಬ್ರು ಪ್ರಧಾನಿಗೇನೆ ಸೆಕ್ಯೂರಿಟಿ ಇಲ್ಲ ಅಂತ ಹೇಳಿದ್ರೆ ಜನಸಾಮಾನ್ಯರ ಗತಿ ಏನು? ಮತ್ತೆ ಆ ಜಿಲೇಟಿನ್ ಕಡ್ಡಿಯನ್ನ ಎಸೆದಿರುವಂತಹ ಸುಳಿವನ್ನ ಒಬ್ಬ ಆಗಂತುಕ ಕೊಟ್ಟಿರ್ತಾನೆ, ಕರೆ ಮಾಡಿಬಿಟ್ಟು ಸ್ಫೋಟಿಸೋದಾಗಿ ಬೆದರಿಕೆ ಕರೆ ಕೂಡ ಬಂದಿರುತ್ತೆ. ಸೊ ಅವರನ್ನ ವಿಚಾರಣೆ ನಡೆಸಿದಂತಹ ಸಂದರ್ಭದಲ್ಲಿ ಆತ ಮಾನಸಿಕ ಅಸ್ವಸ್ಥ ಅನ್ನುವಂಥದ್ದು ಕೂಡ ತಿಳಿದಿರುತ್ತೆ. ಸೊ ಏನೆಲ್ಲ ತನಿಖೆ ಆಗ್ತಾ ಇದೆ ಸದ್ಯಕ್ಕೆ? ರೋಜಾ, ಇವತ್ತು ನೇರವಾಗಿ ನರೇಂದ್ರ ಮೋದಿ ಪ್ರಧಾನಿ ಅವರು ನಮ್ಮ ರಾಜ್ಯಕ್ಕೆ ಆಗಮಿಸ್ತಾರೆ, ಬೆಂಗಳೂರಿಗೆ ಆಗಮಿಸ್ತಾರೆ. ಮೊದಲನೇದಾಗಿ ಅವರ ಒಂದು ಕಾರ್ಯಕ್ರಮ HAL ನಲ್ಲಿರುತ್ತೆ. ಅದಾದ ಬಳಿಕ ಅಲ್ಲಿಂದ ಆರ್ಟ್ ಆಫ್ ಲಿವಿಂಗ್ ರವಿಶಂಕರ್ ಅವರ ಇನ್ನೊಂದು ಕಾರ್ಯಕ್ರಮಕ್ಕೆ ಕೂಡ ತೆರಳುತ್ತಾರೆ. ಆ ಸಂದರ್ಭದಲ್ಲಿ ತೆರಳಬೇಕಾದಂತಹ ಸಂದರ್ಭದಲ್ಲಿ ಅವರು ಹೋಗುವ ಕನಕಪುರ ರಸ್ತೆಯಲ್ಲಿರುವಂಥ ಒಂದು ಕಡೆ ಒಂದು ಬ್ರಿಡ್ಜಿನ ಭಾಗದಲ್ಲಿ ಜಿಲೆಟಿನ್ ಕಡ್ಡಿಗಳು ಕೂಡ ಲಭ್ಯವಾಗುತ್ತೆ. ಅವರು ಅದೇ ದಾರಿಯಲ್ಲಿ ಸರದಿಯಾಗಿ ಸಾಗಬೇಕಿದ್ದಂಥ ದಾರಿಯಲ್ಲಿ ಆ ಜಿಲೆಟಿನ್ ಕಡ್ಡಿಗಳು ಸಿಗೋದು ಬಹಳ ಆಶ್ಚರ್ಯಕರ ಅಂತಲೇ ಹೇಳ್ಬೋದು. ಇದಕ್ಕೂ ಮುಂಚಿತವಾಗಿ ಒಂದು ವ್ಯಕ್ತಿ ಕೂಡ ಒಂದು ಬೆದರಿಕೆ ಕರೆಯನ್ನು ಕೂಡ ಹಾಕಿರ್ತಾರೆ. ನಾನು HAL ನಲ್ಲೇ ಸ್ಫೋಟ ಮಾಡ್ತೀನಿ, ಬಾಂಬ್ ಸ್ಫೋಟ ಮಾಡ್ತೀನಿ ಅನ್ನೋ ಒಂದಿಷ್ಟು ಬೆದರಿಕೆ ಕರೆಯನ್ನು ಕೂಡ ಹಾಕಿರ್ತದೆ. ಅದಾದ ಬಳಿಕ ಈಗ ಇಲ್ಲಿ ಜಿಲೆಟಿನ್ ಕಡ್ಡಿಗಳು ಸಿಗೋದು ಇದು ದೊಡ್ಡ ಮಟ್ಟದ ಸದ್ದು ಮಾಡ್ತಾ ಇದೆ, ದೊಡ್ಡ ಮಟ್ಟದ ಸುದ್ದಿ ಕೂಡ ಆಗುತ್ತಾ ಇದೆ. ಯಾಕಂದರೆ ನೇರವಾಗಿ ನರೇಂದ್ರ ಮೋದಿ ಪ್ರಧಾನಿಯವರು ದೇಶದ ಪ್ರಧಾನಿ ಆದಂಥವರಿಗೆ ಈ ರೀತಿಯಾಗಿ ಜಿಲೆಟಿನ್ ಕಡ್ಡಿಗಳನ್ನು ಇಡೋದಕ್ಕೆ ಆ ವ್ಯಕ್ತಿ ಯಾವ ರೀತಿಯಾಗಿ ಸಾಧ್ಯ ಅನ್ನೋ ಒಂದಿಷ್ಟು ಪ್ರಶ್ನೆಗಳು ಕೂಡ ಉದ್ಭವ ಆಗ್ತಿದೆ. ಆದರೆ ಒಂದು ವೇಳೆ ಇದೇನಾದರೂ ಅಪಘಾತ ಆಗಿದ್ರೆ ಅಥವಾ ಏನಾದರೂ ಆಗಿದ್ರೆ ಈ ಸಂದರ್ಭದಲ್ಲಿ ನಿಜಕ್ಕೂ ಕೂಡ ಜಿಲೆಟಿನ್ ಕಡ್ಡಿಗಳೇನಾದರೂ ಸ್ಫೋಟಗೊಂಡಿದ್ರೆ ಇದು ದೊಡ್ಡ ಮಟ್ಟದ ಅನಾಹುತ ಕೂಡ ಆಗ್ತಾ ಇತ್ತು ನಮ್ಮ ರಾಜ್ಯದಲ್ಲಿ ಅಂತಲೇ ಹೇಳ್ಬೋದು. ಆದರೆ ಸದ್ಯದ ಮಟ್ಟಿಗೆ ಯಾವುದೇ ಅನಾಹುತ ಕೂಡ ಆಗಿಲ್ಲ. ಮೋದಿಯವರು ಆ ರಸ್ತೆಯಲ್ಲಿ ಹೋಗೋದಕ್ಕೂ ಮುಂಚಿತವಾಗಿ ಪೊಲೀಸ್ ಅವರು ಆ ವ್ಯಕ್ತಿಯನ್ನು ಕೂಡ ವಶಕ್ಕೆ ಪಡೆದು ಆ ಜಿಲೆಟಿನ್ ಕಡ್ಡಿಗಳನ್ನು ಇಟ್ಟಂಥ ವ್ಯಕ್ತಿಯನ್ನು ಕೂಡ ಕಂಪ್ಲೀಟ್ಲಿ ವಶಕ್ಕೆ ಪಡೆದು ಅವನನ್ನು ಈಗಾಗಲೇ ವಿಚಾರಣೆಗೆ ಕೂಡ ಒಳಪಡಿಸಿದ್ದಾರೆ. ಅವನು ಮಾನಸಿಕ ಅಸ್ವಸ್ಥ ಆ ವ್ಯಕ್ತಿ ಅನ್ನೋ ಒಂದಿಷ್ಟು ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಆದರೆ ನಿಜಕ್ಕೂ ಎಷ್ಟು ಸತ್ಯವೋ ಸುಳ್ಳು ಆ ವಿಚಾರದಲ್ಲಿ ಅಂತ ತನಿಖೆ ಆದ ಬಳಿಕನೇ ಗೊತ್ತಾಗುತ್ತೆ. ಯಾವುದೇ ಒಂದು ವ್ಯಕ್ತಿ ಆ ರೀತಿಯಾಗಿ ಸಿಕ್ಕಾಕೊಂಡಂಥ ಸಂದರ್ಭದಲ್ಲಿ ಆ ರೀತಿಯಾದಂಥ ಒಂದು ಕ್ಲೈಮು ನಾನು ಮಾನಸಿಕವಾಗಿ ಸರಿ ಇಲ್ಲ ಅಂತಕ್ಕಂಥ ಕ್ಲೈಮನ್ನು ತಗೊಳ್ಳೋದು ಸರ್ವೇ ಸಾಮಾನ್ಯ. ಆದರೆ ಈ ವ್ಯಕ್ತಿ ಕೂಡ ನಿಜಕ್ಕೂ ಅದೇ ರೀತಿಯಾದಂಥ ಕ್ಲೈಮ್ ಏನಾದರೂ ತೆಗೆದುಕೊಳ್ತಿದ್ದಾರಾ ಅಥವಾ ನಿಜಕ್ಕೂ ಕೂಡ ಅವರ ಮಾನಸಿಕತೆಯಲ್ಲಿ ಏನಾದರೂ ಸರಿ ಇಲ್ವಾ ಅನ್ನೋದು ಕೂಡ ಒಂದಿಷ್ಟು ಪ್ರಶ್ನೆಗಳು ಕೂಡ ಉದ್ಭವ ಆಗ್ತಿದೆ. ಆದರೆ ಇದೆಲ್ಲವೂ ಕೂಡ ತನಿಖೆ ಆದ ಬಳಿಕವೇ ಇದೆಲ್ಲವೂ ಕೂಡ ಸತ್ಯಾಸತ್ಯತೆ ಹೊರಗೆ ಬರಬೇಕಾಗಿದೆ ರೋಜಾ. ಹೌದು ವಿವೇಕ್, ನೀವು ಏನು ಹೇಳಿದ್ರಿ, ಕೆಲವೊಮ್ಮೆ ಈ ರೀತಿ ಆದಂತಹ ಸಂದರ್ಭದಲ್ಲೂ ಕೂಡ ಮಾನಸಿಕ ಅಸ್ವಸ್ಥರು ಅನ್ನುವಂಥದ್ದನ್ನ ತಗೊಳ್ಳೋದು ಸರ್ವೇ ಸಾಮಾನ್ಯ ಆಗಿರುತ್ತೆ. ಬಟ್ ತನಿಖೆ ಆಗಲೇಬೇಕು. ಅಂಡ್ ಆತ ನಿಜವಾಗ್ಲೂ ಮಾನಸಿಕ ಅಸ್ವಸ್ಥ ಆಗಿದ್ರೆ ಕರೆ ಮಾಡಿದ ಅದೇ ದಿನವೇ ಜಿಲೆಟಿನ್ ಕಡ್ಡಿಗಳನ್ನ ಎಸೆದಿರ್ತಾನೆ. ಸೊ ಅದು ನೆನಪುಳಿಬೇಕಲ್ವಾ? ಸೊ ಅದು ಒಂದು ಡೌಟ್ ಹುಟ್ಟತ್ತೆ. ಅದ್ರ ಜೊತೆಗೆ ನೆಕ್ಸ್ಟ್ ಈಗ ಅಂದ್ರೆ ಮುಂದೆ ಯಾವೆಲ್ಲ ಕ್ರಮಗಳನ್ನು ತೆಗೆದುಕೊಳ್ಳಲಾಗಿದೆ, ಸೆಕ್ಯೂರಿಟಿ ಅಂತ ಹೇಳ್ಬಿಟ್ಟು ಯಾವ ರೀತಿಯಾಗಿ ಹಂತವಾಗಿ ಕೊಡ್ಲಾಗ್ತಾ ಇದೆ? ಬಿಕಾಸ್ ಈಗ ಎಲ್ಲೇ ಪ್ರಯಾಣ ಮಾಡ್ಬೇಕಂದ್ರೂ ಕೂಡ ಆ ಒಂದು ಭಯ ಇರುತ್ತೆ. ಸೊ ಈಗ ನೆಕ್ಸ್ಟ್ ತೆಗೆದುಕೊಳ್ತಾ ಇರುವಂತಹ ಮುನ್ನೆಚ್ಚರಿಕಾ ಕ್ರಮಗಳು ಏನೆಲ್ಲ ಇದಾವೆ ವಿವೇಕ್? ಎಸ್ ರೋಜಾ, ಈಗಾಗಲೇ ನಾವು ನಮ್ಮ ದೇಶದ ವಿಚಾರ ಅಥವಾ ನಮ್ಮ ದೇಶದ ಪ್ರಧಾನಿಯ ವಿಚಾರದ ಬಗ್ಗೆ ಮಾತನಾಡ್ತಾ ಹೋದರೆ ಅವ್ರಿಗೂ ಕೂಡ ಅಷ್ಟೇ ಯಾವ ದೇಶಕ್ಕೂ ಕಮ್ಮಿ ಇಲ್ಲ. ಆ ರೀತಿಯಾಗಿ ಒಂದು ಸೆಕ್ಯೂರಿಟಿ ಫೋರ್ಸ್ಗಳನ್ನು ಅಳವಡಿಕೆ ಮಾಡಲಾಗಿದೆ. ಅವರಿಗೆ ಒಂದು 4 ಹಂತಗಳ ಸೆಕ್ಯೂರಿಟಿ ಫೋರ್ಸ್ಗಳನ್ನು ಕೂಡ ಕೊಡಲಾಗಿದೆ. ಮೊದಲಿಗೆ ಅವರಿಗೆ ಬರ್ತಕ್ಕಂಥದ್ದು SPG ಸೆಕ್ಯೂರಿಟಿ ಫೋರ್ಸ್. ಅದು ಉನ್ನತ ಹುದ್ದೆ, ನಮ್ಮ ದೇಶದಾದ್ಯಂತ ಉನ್ನತ ಹುದ್ದೆಯಲ್ಲಿ ಇರ್ತಕ್ಕಂಥವ್ರಿಗೆ ಮಾತ್ರ ಆ SPG ಸೆಕ್ಯೂರಿಟಿ ಫೋರ್ಸನ್ನು ಕೂಡ ಅವರಿಗೆ ಕೊಡಲಾಗುತ್ತೆ. ಆ SPG ಸೆಕ್ಯೂರಿಟಿ ಫೋರ್ಸ್ ಇರುತ್ತೆ. ಅವರು ಒಂದು ರೀತಿಯಾಗಿ ಹದ್ದಿನ ಕಣ್ಣಿನಂತೆ ಪ್ರತಿ ಕಡೆನೂ ನೋಡ್ತಾ ಇರ್ತಾರೆ. ಅದಾದ ಬಳಿಕ ಪ್ಯಾರಾಮಿಲಿಟರಿ ಫೋರ್ಸ್ ಕೂಡ ಇರುತ್ತೆ. ಆ ಪ್ಯಾರಾಮಿಲಿಟರಿ ಫೋರ್ಸ್ ಅವರು ಕೂಡ ವಾಚ್ ಮಾಡ್ತಾ ಇರ್ತಾರೆ ಕಂಪ್ಲೀಟ್ಲಿ ಯಾವುದೇ ಒಂದು ಅಹಿತಕರ ಘಟನೆ ನಡೆಯದಂತೆ ಅಥವಾ ಏನಾದರೂ ನರೇಂದ್ರ ಮೋದಿ ಅಥವಾ ಪ್ರಧಾನಿ ಅವರಿಗೆ ಎಲ್ಲೂ ಕೂಡ ಯಾರಾದರೂ ನೋಡ್ತಾ ಇದ್ದಾರಾ ಅಥವಾ ಕಂಪ್ಲೀಟ್ಲಿ ಸಾಕಷ್ಟು ಸಮಯ ಅವರನ್ನೇ ನೋಡ್ತಾ ಇದ್ರೆ ಅದರೆಲ್ಲದನ್ನು ಕೂಡ ಗಮನಿಸ್ತಾ ಇರ್ತಾರೆ ಆ ವಿಚಾರಗಳನ್ನು. ಜೊತೆಗೆ ಅದಾದ ಬಳಿಕ ಯಾವುದಾದ್ರೂ ಒಂದು ಕಾರ್ಯಕ್ರಮಕ್ಕೆ ಅಥವಾ ಯಾವುದಾದ್ರೂ ಒಂದು ಜಾಗಕ್ಕೆ ಪ್ರಧಾನಿಯವರು ಭೇಟಿ ನೀಡುವಂಥ ಸಂದರ್ಭದಲ್ಲಿ ಅಲ್ಲೇ ಇರತಕ್ಕಂಥ ಲೋಕಲ್ ಟಾಸ್ಕ್ ಫೋರ್ಸ್ ಆಗಿರ್ಬೋದು, ಪೊಲೀಸ್ ಅವರಾಗಿರ್ಬೋದು, 1000ಕ್ಕೂ ಹೆಚ್ಚು ಪೊಲೀಸನ್ನು ಕೂಡ ನಿಯೋಜನೆ ಮಾಡೋರಾಗಿರುತ್ತೆ. ಅವರು ಕೂಡ ಒಂದಿಷ್ಟು ತನಿಖೆ ಕೂಡ ನಡೆಸ್ತಾರೆ. ಅಂದರೆ ಕಂಪ್ಲೀಟ್ಲಿ ಶೋಧನೆಯನ್ನು ಕೂಡ ಮಾಡಿರ್ತಾರೆ. ಅವರು ಬರೋದಕ್ಕೂ ಮುಂಚಿತವಾಗಿ ಡಾಗ್ ಸ್ಕ್ವಾಡನ್ನು ಕರ್ಕೊಂಡು ಹೋಗಿ ಅಥವಾ ಬಾಂಬ್ ಸ್ಕ್ವಾಡನ್ನು ಕರ್ಕೊಂಡು ಹೋಗಿ ಈ ರೀತಿಯಾಗಿ ಎಲ್ಲ ತನಿಖೆಗಳನ್ನು ಕೂಡ ಅವರು ಅಂದರೆ ಕಂಪ್ಲೀಟ್ಲಿ ಅಲ್ಲಿ ಏನಾದರೂ ಸಿಗುತ್ತಾ ಅನ್ನೋ ಒಂದಿಷ್ಟು
ಮೇಲ್ನೋಟವಾಗಿ ಕಣ್ಣನ್ನು ಕೂಡ ಆರಿಸಿರ್ತಾರೆ, ಅಲ್ಲೆಲ್ಲ ಕಡೆ ಹೋಗಿ ನೋಡಿಕೊಂಡು ಬಂದಿರ್ತಾರೆ. ಅಂದರೆ ಅವರು ಹೋಗುವಂಥ ದಾರಿ ಉದ್ದಕ್ಕೂ ಕೂಡ ಒಂದಿಷ್ಟು ಈ ಥರದ ಪರಿಶೀಲನೆ ಕೂಡ ಆಗಿರುತ್ತೆ. ಅದಾದ ಬಳಿಕ ಅವ್ರಿಗೆ ಬರ್ತಕ್ಕಂಥದ್ದು ಇನ್ನೊಂದು ಫೋರ್ಸ್ ಕೂಡ ಬರುತ್ತೆ. ಈ ರೀತಿಯಾಗಿ 4 ಹಂತಗಳಲ್ಲಿ ಕೂಡ ಅವರಿಗೆ ಫೋರ್ಸ್ ಬರುತ್ತೆ. NSG ಕಮಾಂಡೋಗಳು ಬರ್ತಾರೆ. ಆ 4ನೇ ಹಂತದ ಫೋರ್ಸ್ನಲ್ಲಿ ಅವರು 100ಕ್ಕೂ ಹೆಚ್ಚು ಕಮಾಂಡೋಗಳು ಕೂಡ ಇರ್ತಾರೆ. ಅವರ ಜೊತೆ ಒಂದಿಷ್ಟು ಸೂಟ್ ಕೇಸ್ಗಳನ್ನು ಕೂಡ ಇಟ್ಕೊಂಡಿರ್ತಾರೆ. ಅದು ಒಂದು ವೇಳೆ ಏನಾದರೂ ಅಟ್ಯಾಕ್ ಮಾಡೋದಕ್ಕೆ ಬಂದಂಥ ಸಂದರ್ಭದಲ್ಲಿ ಆಟೋಮೆಟಿಕ್ಲಿ ಅದು ಬಟನ್ ಒತ್ತಿದ ಕೂಡಲೇ ರಿಲೀಸ್ ಆಗುವಂಥ ನಿಟ್ಟಿನಲ್ಲಿ ಇರ್ತಕ್ಕಂಥ ಅದೊಂದು ಸೂಟ್ ಕೇಸ್ಗಳನ್ನು ಕೂಡ NSG ಕಮಾಂಡೋಗಳು ಹೋಲ್ಡ್ ಮಾಡ್ಕೊಂಡಿರ್ತಾರೆ. ಈ ರೀತಿಯಾಗಿ ಅವರಿಗೆ 4 ಹಂತದ ಸೆಕ್ಯೂರಿಟಿ ಫೋರ್ಸ್ಗಳಿದೆ. ಹಾಗಾಗಿ ಅಷ್ಟು ಸುಲಭಕ್ಕೆ ನಮ್ಮ ದೇಶದ ಪ್ರಧಾನಿಗೆ ಯಾರು ಹೋಗಿ ಟಚ್ ಮಾಡೋದಕ್ಕೂ ಕೂಡ ಆಗಲ್ಲ, ಅಥವಾ ನೇರವಾಗಿ ಮುಂದೆ ಹೋಗಿ ಮಾತನಾಡೋದಕ್ಕೂ ಕೂಡ ಆಗಲ್ಲ. ಸಾಕಷ್ಟು ವಿಚಾರಗಳನ್ನು ದಾಟಿ ಅವರ ಬಳಿ ಹೋಗಬೇಕಾಗಿರುತ್ತೆ. ಆದರೆ ಈಗ ಈ ವ್ಯಕ್ತಿ ಏನು ಜಿಲೆಟಿನ್ ಕಡ್ಡಿಗಳನ್ನು ಎಸೆದಿರ್ತಾನೆ, ಈ ರೀತಿಯಾಗಿ ಏನು ಘಟನೆ ನಡೆದಿದೆ, ಇದೇನಾದರೂ ಒಂದು ವೇಳೆ ನಿಜಕ್ಕೂ ಕೂಡ ಸ್ಫೋಟ ಆಗಿದ್ರೆ ಇದು ದೊಡ್ಡ ಮಟ್ಟದ ಸದ್ದು ಮಾಡ್ತಾ ಇತ್ತು. ಇದೆಲ್ಲದಕ್ಕೂ ಕೂಡ ಈಗಾಗಲೇ ಪೊಲೀಸರು ಕಡಿವಾಣ ಹಾಕಿ ಆ ವ್ಯಕ್ತಿಯನ್ನು ವಶಕ್ಕೆ ಪಡೆದು ವಿಚಾರಣೆಯನ್ನು ಕೂಡ ನಡೆಸ್ತಿದ್ದಾರೆ. ಇಲ್ಲಿ ನೋಡಬೇಕಾಗಿರುವಂಥ ಅಂಶ ಏನಪ್ಪ ಅಂದರೆ ಆ ವ್ಯಕ್ತಿ ಒಬ್ಬನೇ ಇದ್ದಾನ ಅಥವಾ ಅವರ ಹಿಂದೆ ಏನಾದರೂ ಟೀಮ್ ಇದೆಯಾ ಅಂತ ಈಗ ನಡಿಬೇಕಾದಂಥ ಈ ತನಿಖೆಯಲ್ಲಿ ಗೊತ್ತಾಗುತ್ತೆ. ಆ ವ್ಯಕ್ತಿಯಿಂದ ಯಾರಾದರೂ ಇದ್ದಾರಾ ಅಥವಾ ಕೇವಲ ಆ ವ್ಯಕ್ತಿ ಒಬ್ಬನೇ ಈ ರೀತಿಯಾಗಿ ಮಾಡಿದ್ನ ಅಂತ ಕೂಡ ಗೊತ್ತಾಗಬೇಕಿದೆ ರೋಜಾ. ರೈಟ್, ಥ್ಯಾಂಕ್ ಯು ವಿವೇಕ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.